ಇನ್ನು ಇರಾನ್ ವಿರುದ್ಧ ಒಂದಾಗ್ತಾ ಇದೆಯಾ ಯುರೋಪ್ ಒಕ್ಕೂಟ. ಇದೇ ವಾರ ಹುರ್ಮುಜ್ ಜಲಸಂಧಿ ಬಗ್ಗೆ ಮೀಟಿಂಗ್ ನಡೆಸಲಾಗ್ತಾ ಇದೆ. ಯುಕೆ ಪ್ರಧಾನಿ ಸ್ಟಾರ್ಮರ್, ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್, ಜರ್ಮನಿ ಸೇರಿದಂತೆ ಹಲವು ದೇಶಗಳ ನಾಯಕರು ಈ ಒಂದು ಸಭೆಯಲ್ಲಿ ಹಾಜರಾಗ್ತಾ ಇದ್ದಾರೆ. ಈ ವಾರ ಸಭೆ ಸೇರಲಿದ್ದೇವೆ ಅಂತ ಕೀರ್ ಸ್ಟಾರ್ಮರ್ಸ್ ಹೇಳಿಕೆಯನ್ನು ನೀಡಿದ್ದಾರೆ. ಬೇಷರತ್ ಟೋಲ್ ಇಲ್ಲದೆ ಹುರ್ಮುಜ್ ಅನ್ನ ಓಪನ್ ಮಾಡಬೇಕು, ಇದಕ್ಕಾಗಿ ಒಗ್ಗಟ್ಟಾಗುವ ಅವಶ್ಯಕತೆ ಇದೆ ಅಂತ ನಾಯಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಕೂಡ ಕರೆಯಲಾಗಿರುವಂಥದ್ದು. ಈ ಸಭೆಯಲ್ಲಿ ಎಲ್ಲ ನಾಯಕರು, ಯುರೋಪ್ನ ದೇಶಗಳ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಹಾಗಾದ್ರೆ ಇರಾನ್ ವಿರುದ್ಧ ಮತ್ತೆ ಒಂದಾಗ್ತಾ ಇದೆಯಾ ಯುರೋಪ್ ಒಕ್ಕೂಟ. ಇದೇ ವಾರ ಹುರ್ಮುಜ್ ಜಲಸಂಧಿ ಬಗ್ಗೆ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಯುಕೆ ಪ್ರಧಾನಿ ಸ್ಟಾರ್ಮರ್, ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್, ಜರ್ಮನಿ ಸೇರಿದಂತೆ ಹಲವು ದೇಶಗಳ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದೇ ವಾರ ಸಭೆ ನಡೆಯುವಂಥ ಸಾಧ್ಯತೆ ಇರುವಂಥದ್ದು. ಯಾವ ದಿನ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ನಿಗದಿ ಆಗಬೇಕಾಗಿದೆ, ಆದರೆ ಆಲ್ಮೋಸ್ಟ್ ಇದೇ ವಾರ ಸಭೆ ನಡೆಯುತ್ತೆ. ಈ ಬಗ್ಗೆ ಕೀರ್ ಸ್ಟಾರ್ಮರ್ಸ್ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಬೇಷರತ್ ಟೋಲ್ ಇಲ್ಲದೆ ಹುರ್ಮುಜ್ ಅನ್ನ ಓಪನ್ ಮಾಡಬೇಕು, ಇದಕ್ಕಾಗಿ ಒಗ್ಗಟ್ಟಾಗುವ ಅವಶ್ಯಕತೆ ಇದೆ ಅಂತ ನಾಯಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅದರಿಂದಾಗಿ ಎಲ್ಲರೂ ಕೂಡ ಒಟ್ಟಿಗೆ ಸಭೆನ ಸೇರ್ತಾ ಇದ್ದಾರೆ. ಸಭೆಯ ನಂತರ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ.